ವೆಲ್ಕಮ್ ಟು ರಾಘುಸ್. ಇವತ್ತಿನ ಸ್ಪೆಷಲ್ ಏನು ಅಂದ್ರೆ ಆಂಧ್ರ ಸ್ಟೈಲ್ ಅಲ್ಲಿ ಮಾಡುವಂತ ಬದನೆಕಾಯಿ ಬಜ್ಜಿ, ಅದರಲ್ಲೂ ಬಂದು ಸ್ಟಫಿಂಗ್ ಬದನೆಕಾಯಿ ಬಜ್ಜಿ ತಿನ್ನೋದಕ್ಕಂತೂ ಸೂಪರ್ ಆಗಿರುತ್ತೆ. ಮಾಮೂಲಿ ಬಜ್ಜಿ ತಿಂದಿರ್ತೀರಾ, ಅದರಲ್ಲಿ ಸ್ಟಫಿಂಗ್ ಮಾಡಿರುವಂತ ಬಜ್ಜಿ ಅಂದ್ರೆ ಅದ್ರಲ್ಲಿ ಖಾರವಾಗಿ ಒಳಗಡೆ ಅಂತೂ ಸೂಪರ್ ಆಗಿರುತ್ತೆ. ತಿಂತಾ ಇದೆ ಬದನೆಕಾಯಿ ಜೊತೆಗೆ. ಬನ್ನಿ ಈಗ ಹೇಗ್ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ. ಬದನೆಕಾಯಿ ಬಜ್ಜಿಗೆ ಇವಾಗ ನಾವು ಸ್ಟಫಿಂಗ್ಗೋಸ್ಕರ ರೆಡಿ ಮಾಡ್ಕೋಬೇಕು. ಅದನ್ನ ಒಂದು 4-5 ಪದಾರ್ಥನ ಲೈಟಾಗಿ ನಾವು ಹುರ್ಕೋಬೇಕಾಗುತ್ತೆ. ಬನ್ನಿ ಇವಾಗ ಹುರ್ಕೊಳ್ಳೋಣ. ಅದನ್ನ ಸ್ಟವ್ ಮೇಲೆ ಬಾಂಡಿ ಇಟ್ಟಿದ್ದೀನಿ. ಇವಾಗ ಸ್ಟವ್ ಅಂಟಿಸ್ತಾ ಇದ್ದೀನಿ. ಸ್ಟವ್ ಅಂಟಿಸಿ 2 ಸ್ಪೂನು ಆಯಿಲ್ನ ಹಾಕ್ತಾ ಇದ್ದೀನಿ. ಜಾಸ್ತಿ ಬೇಕಾಗಲ್ಲ, 1-2 ಸ್ಪೂನ್ ಸಾಕು. ಎಣ್ಣೆ ಕಾಯಿಲಿ. ಮೊದಲನೇದಾಗಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. 5 ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗೆ 8-10 ಬೆಳ್ಳುಳ್ಳಿ, ಒಂದು ಚಿಕ್ಕ ಪೀಸ್ ನಾನು ಶುಂಠಿನ ಹಾಕಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಹಾಗೆ ಜೀರಿಗೆ ಮತ್ತೆ ಧನಿಯಾಕಾಳು ಹಾಕ್ತಾ ಇದ್ದೀನಿ. ಇದೊಂದು 1-2 ನಿಮಿಷ ಹುರಿದಿದೆ. ಹಸಿ ಮತ್ತೆ ಸ್ವಲ್ಪ ಹೋಗ್ತಾ ಇದೆ ಇದೆಲ್ಲ ನೋಡಿ. ಧನಿಯಾ ಜೀರಿಗೆ ಎಲ್ಲ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಸಾಕು ಇಷ್ಟ ಆದ್ರೆ ಈಗ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಕೊಬ್ಬರಿ ತುರಿ ತಗೊಂಡಿದ್ದೀನಿ, 1 ಸ್ಪೂನ್ ಅಷ್ಟು. ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಅಚ್ಕಾರದ ಪುಡಿ ಹಾಗೆ ಕೊತ್ತಂಬರಿ ಸೇರಿಸಿ ನಾನು ತರ್ತರಿಯಾಗಿ ರುಬ್ಕೊಳ್ತೀನಿ ಸ್ಟಫಿಂಗ್ಗೋಸ್ಕರ. ಈಗ ಸ್ಟಫಿಂಗ್ಗೆ ಹುರ್ಕೊಂಡಿರೋದೆಲ್ಲ ಇವಾಗ ಆರಿದೆ. ಅದ್ರ ಜೊತೆಗೆ ನಾನು ಬಂದ್ಬಿಟ್ಟು 1/2 ಸ್ಪೂನ್ ಅಷ್ಟು ಅರಿಶಿನ, ಹಾಗೆ 1 ಸ್ಪೂನ್ ಅಷ್ಟು ನಾನು ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು, ಇದಕ್ಕೆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಜಾರಿಗೆ ಹಾಕೊಂಡು ನಾನು ತರ್ತರಿಯಾಗಿ ರುಬ್ಕೊಂತೀನಿ. ನೋಡಿ, ಸ್ಟಫಿಂಗ್ಗೋಸ್ಕರ ನಾನು ಆವಾಗಲೇ ಎಲ್ಲ ಹುರ್ಕೊಂಡಿದ್ನಲ್ಲ, ಅದನ್ನ ಮಿಕ್ಸಿಗೆ ಹಾಕಿದ್ದೀನಿ. ಈ ತರ ಸ್ವಲ್ಪ ತರ್ತರಿಯಾಗಿರ್ಬೇಕು, ತುಂಬಾ ನುಣ್ಣಗೆ ಪೇಸ್ಟ್ ತರ ಹಾಕಬಾರ್ದು, ನೀರೇನು ಹಾಕಬಾರ್ದು, ಹಾಗೆ ರುಬ್ಕೊಂಡಿರೋದು ಇದು ಬದನೆಕಾಯಿ ಸ್ಟಫಿಂಗ್ಗೋಸ್ಕರ. ಈಗ ಬನ್ನಿ ಆ ಹಿಟ್ಟನ್ನ ಹೇಗೆ ಕಲ್ಸ್ಕೊಳ್ಳೋದು, ಏನೇನು ಹಾಕಿ ಕಲ್ಸ್ಕೊಳ್ಳೋದು ಅಂತೇಳಿ ನಾನು ತೋರಿಸ್ತೀನಿ. ಸಣ್ಣ 2 ಬೋಲ್ ಅಷ್ಟು ನಾನು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ನೋಡಿ, 2 ಬೋಲ್ ಅಷ್ಟು ಬೇಕಾಗುತ್ತೆ. ನಾನೊಂದು ಸುಮಾರು 10 ಬದನೆಕಾಯಿನ ತಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿರುವಂತ 10 ಬದನೆಕಾಯಿ ತಗೊಂಡಿದ್ದೀನಿ. 10 ಬದನೆಕಾಯಿಗೆ ಸಣ್ಣ 2 ಬೋಲ್ ಅಷ್ಟು ನಾನು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಇದು 100 ಗ್ರಾಮ್ಸ್ ಅಷ್ಟು ಇದೆ ಹಿಟ್ಟು, ಕಡಲೆ ಹಿಟ್ಟು. ಇದಕ್ಕೆ ನಾನು ಹಿಟ್ಟಿಗೆ ನೋಡಿ ಅಜ್ವಾನ್ ತಗೊಂಡಿದ್ದೀನಿ. ನಾನು ಒಂದು 1/2 ಟೀ ಸ್ಪೂನ್ ಅಷ್ಟು ಇದೆ ಇದು. ಇದನ್ನ ನಾನು ಕೈಲಿ ಹಾಕೊಂಡು ಚೆನ್ನಾಗಿ ಕ್ರಶ್ ಮಾಡ್ತೀನಿ. ಈ ರೀತಿ ಕ್ರಶ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈಗ ಹಾಕಿದ್ದೀನಿ. ನೆಕ್ಸ್ಟ್ ನಾನು 1 ಟೇಬಲ್ ಸ್ಪೂನ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ, ಅದನ್ನ ಕೂಡ ಹಾಕ್ತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಅಷ್ಟು ನಾನು ಸೋಡಾ ತಗೊಂಡಿದ್ದೀನಿ, ನಾನು ಅಡಿಗೆ ಸೋಡಾ, ಅದನ್ನ ಕೂಡ ನಾನು ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ನಾನು ಅಚ್ಚ ಖಾರದ ಪುಡಿ ಇದೆ, ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಸೇರಿಸ್ತಾ ಇದ್ದೀನಿ. ಈಗ ಸಾಲ್ಟ್ ಎಲ್ಲ ಹಾಕಿದೆ, ಏನೇನು ಬೇಕೆಲ್ಲ ಹಿಟ್ಟಿಗೆ. ಈಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದನ್ನ ಬಹಳ ನೀರಾಗಲ್ಲ, ಗಟ್ಟಿಯಾಗಿ ಕಲ್ಸ್ಕೊಳ್ಳೋಣ. ನಾವು ಬದನೆಕಾಯಿನ ಅದ್ದಿ ತೆಗೆದ್ರೆ ನೀಟಾಗಿ ಬದನೆಕಾಯಿಗೆ ಅಂಟ್ಕೋಬೇಕು, ಅಂದ್ರೆ ಸ್ವಲ್ಪ ಗಟ್ಟಿಯಾಗಿರ್ಬೇಕು, ಆವಾಗಲೇನೆ ಬದನೆಕಾಯಿಗೆ ಅಂಟ್ಕೊಳ್ಳುತ್ತೆ. ಈಗ ನೀರು ಹಾಕೊಳ್ಳೋಣ, ಸ್ವಲ್ಪ ಬಟರ್ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕೋಬೇಕು, ಜಾಸ್ತಿ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ, ಮತ್ತೆ ಹಿಟ್ಟು ಬೇರೆ ಎಲ್ಲ ಸೇರಿಸ್ಕೋಬೇಕಾಗುತ್ತೆ. ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕಾಗತ್ತೆ. ನೋಡಿ, ಇದೇ ರೀತಿ ಸ್ವಲ್ಪ ಆಡ್ ಮಾಡ್ತಾ ಇರಿ. ನೋಡಿ, 10 ಬದನೆಕಾಯಿಗೆ ನಮಗೆ 100 ಗ್ರಾಮ್ ಅಷ್ಟು ಹಿಟ್ಟು ಸಾಕಾಗುತ್ತೆ.
ಈಗ ಚೆನ್ನಾಗಿ ಈ ರೀತಿ ಬೀಟ್ ಕೊಡೋಣ. 1 ಗಂಟು ಒಳಗೆ ಇರಬಾರ್ದು, ಚೆನ್ನಾಗಿ ಸಾಫ್ಟ್ ಆಗಿ ಆಗ್ಬೇಕು ಹಿಟ್ಟು. ನೋಡಿ, ಬಜ್ಜಿ ಹಾಕಕ್ಕೆ ಈ ಹದದಲ್ಲಿದ್ರೆ ಸಾಕು ಆಯ್ತಾ. ಇದೀಗ ರೆಡಿ ಆಗಿದೆ. ಇದೀಗ ಒಲೆ ಮೇಲೆ ಬಾಂಡ್ಲಿ ಇಟ್ಟಿದೆ, ಸ್ಟವ್ ಅಂಟಿಸ್ತಾ ಇದ್ದೀನಿ. ಈಗ ಆಯಿಲ್ನ ಹಾಕ್ತಾ ಇದ್ದೀನಿ ನಾನು. ಆಯಿಲು ಚೆನ್ನಾಗಿ ಕಾಯಿಲಿ, ತುಂಬಾ ಕಾಯಿಸಬಾರ್ದು ಆಯಿಲ್ನ, ಮೀಡಿಯಮ್ ಅಲ್ಲಿ ಇರ್ಬೇಕಾದ್ರೆ ಹೇಗೆ ನಾನು ಬದನೆಕಾಯಿ ಹಾಕಬೇಕು ಅಂತೇಳಿ ತೋರಿಸ್ಕೊಡ್ತೀನಿ ಕಟ್ ಮಾಡಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ. ಬದನೆಕಾಯಿನ ತಗೋಬೇಕು, ಬದನೆಕಾಯಿ ತೊಳೆದು ಒರೆಸಿಟ್ಟಿರೋಂಥ ಬದನೆಕಾಯಿ ಇದು. ಈ ಬದನೆಕಾಯಿನ ಇವಾಗ ನಾನು ಈ ರೀತಿಯಾಗಿ ನೋಡಿ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ತುಂಬ ಕೂಡ ಇರಬೇಕು, ಹಾಗೆ ಇಲ್ಲೊಂದು ಕಟ್ ಮಾಡ್ತಾ ಇದ್ದೀನಿ, ಹಾಗೆ ಇಲ್ಲೊಂದು ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ. ಇದರೊಳಗೆ ನಾನು ಸ್ಟಫಿಂಗ್ ಮಾಡ್ತೀನಿ. ಎಣ್ಣೆಲಿ ಇದು ನಾನು 30% ಅಷ್ಟು ಬೇಯಿಸಿ ತೆಗೆದು ಅದಾದ್ಮೇಲೆ ಸ್ಟಫಿಂಗ್ ಮಾಡ್ತೀನಿ. ಈಗ ಎಲ್ಲ ಬದನೆಕಾಯಿನೂ ಇದೇ ಥರ ರೆಡಿ ಮಾಡ್ಕೊಳ್ತೀನಿ. ಎಣ್ಣೆ ಕಾಯ್ತಾ ಇದೆ, ಅಷ್ಟರಲ್ಲಿ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು. ಈಗ ಎಣ್ಣೆ ಕಾಯ್ದಿದೆ. ಈಗ ಬದನೆಕಾಯಿನ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಈಗ ಒಂದೊಂದಾಗಿ ಹಾಕ್ತಾ ಇದ್ದೀನಿ ನಾನು. ಇದನ್ನ ಒಂದು 30% ಅಷ್ಟು ಬೇಯಿಸ್ಕೊಳ್ತೀನಿ. ನೋಡಿ, ಚೆನ್ನಾಗಿ ಓಪನ್ ಆಗ್ತಾ ಇದೆ. ಕಟ್ ಮಾಡಿರೋದಕ್ಕೆ ಒಳಗೆಲ್ಲಾನು ಫ್ರೈ ಆಗುತ್ತೆ ಚೆನ್ನಾಗಿ. ನೋಡಿದ್ರಲ್ಲ, ನೀರು ಒಂಚೂರು ಇರಬಾರ್ದು, ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೋಬೇಕು ಬದನೆಕಾಯಿಗಳನ್ನ. ಆಮೇಲೆ ಕಟ್ ಮಾಡಿ ಈ ರೀತಿ ಎಣ್ಣೆಯಲ್ಲಿ ಒಂದು 30% ಫ್ರೈ ಮಾಡ್ಕೋಬೇಕು. ಒಂದು 3ರಿಂದ 4 ನಿಮಿಷ ಫ್ರೈ ಆದರೆ ಸಾಕಿದು. ಈಗ 4 ನಿಮಿಷ ಆಗಿದೆ, 30% ಅಷ್ಟು ಬೆಂದಿದೆ ಇದು. ಆಮೇಲೆ ನಾವು ಬಜ್ಜಿ ಮಾಡಿ ಹಾಕ್ತೀವಲ್ಲ ಸ್ಟಫಿಂಗ್ ಮಾಡಿ, ಅದರಲ್ಲಿ ನೀಟಾಗಿ 100% ಬೇಯುತ್ತೆ. ತೆಗಿತಾ ಇದ್ದೀನಿ ನಾನು ಇದನ್ನ. ನೋಡಿ ಯಾವ ರೀತಿಯಾಗಿ ಒಂದೊಂದು ಅರಳಿದೆ ಅಂತೇಳಿ ಚೆನ್ನಾಗಿ. ಇದನ್ನ ಎಣ್ಣೆ ಇಲ್ದೇ ಹಾಗೆ ತಗೋಬೇಕು. ಈ ರೀತಿಯಾಗಿ ತಗೋಬೇಕು. ತಗೊಂಡಿದ್ದನ್ನ ನಾವು ರುಬ್ಬಿ ಇಟ್ಕೊಂಡಿದ್ದೀವಲ್ಲ, ಅದನ್ನ ಇದರಲ್ಲಿ ಸ್ಟಫಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಎಣ್ಣೆಯಲ್ಲಿ 30% ಅಷ್ಟು ನಾನು ಫ್ರೈ ಮಾಡಿದ್ದೀನಲ್ಲ ಬದನೆಕಾಯಿ, ನೋಡಿ. ಈಗ ನಾನು ಅದರಲ್ಲಿ ಸ್ಟಫಿಂಗ್ ಹೇಗೆ ಮಾಡೋದು ಅಂತೇಳಿ, ಖಾರ ರುಬ್ಬಿಟ್ಕೊಂಡಿದ್ದೀನಲ್ಲ, ಈ ಖಾರನ ಒಳಗೆ ಹಿಂಗೆ ಹಾಕಬೇಕು. ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಹಾಗೆ ಮಾಡಬೇಕು. ನೋಡಿ, ಇದೇ ರೀತಿ ಹಾಕಿ ಈ ರೀತಿ ಒತ್ತಬೇಕು. ಎಲ್ಲ ಕಡೆ ಹೋಗಿ ಸೇರಿಕೊಳ್ಳುತ್ತೆ, ಮೂಲೆನಲ್ಲೂ ಕಟ್ಟಿಂಗ್ ಮಾಡಿದ್ದೀನಲ್ಲ ನಾನು, ಅದರಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಎಲ್ಲ ರೀತಿಯೂ ಇದೇ ರೀತಿ ಮಸಾಲೆನ ಒಳಗಿಟ್ಟು ನೋಡಿ, ಇದೇ ರೀತಿ ಎಲ್ಲ ಮಸಾಲೆನ ಒಳಗಿಟ್ಟು ಈ ರೀತಿ ಬದನೆಕಾಯಿ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಒಂದೊಂದು ಲೇಯರ್ಗೂ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಸ್ವಲ್ಪನೇ ತಗೊಂಡು ಮಸಾಲೆನ ಚೆನ್ನಾಗಿ ಒಳಗೆ ಫಿಲ್ ಮಾಡಬೇಕು. ನೋಡಿ, ಈ ರೀತಿ ಎಲ್ಲಾನು ಫಿಲ್ ಮಾಡಿ ಇಟ್ಕೊಂಡು ಆಮೇಲೆ ಹಿಟ್ಟಲ್ಲಿ ಅದ್ದಿ ಹಾಕಬೇಕಾಗುತ್ತೆ. ಎಣ್ಣೆ ಕಾದಿದೆ. ಇವಾಗ ಸ್ಟಫಿಂಗ್ ಮಾಡಿರುವಂಥ ಬದನೆಕಾಯಿನ ಒಂದೊಂದನ್ನು ಈ ರೀತಿ ಹಿಟ್ಟಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಎಲ್ಲ ಕಡೆ ಇಟ್ಕೋಬೇಕು. ಈ ರೀತಿ ಮಾಡಿ ಎಣ್ಣೆಗೆ ನೋಡಿ, ಈ ರೀತಿ ಮಾಡಿ ಎಣ್ಣೆ ಈ ರೀತಿ ಹಾಕಬೇಕು. ಹಾಕಿ ಸ್ವಲ್ಪ ಮೇಲೆ ಈ ರೀತಿ ಮಾಡಿಕೊಟ್ರೆ ಕೋಟಿಂಗ್ ಹಾಗೆ ನಿಲ್ಲುತ್ತೆ. ಹಾಗೆ ಎಲ್ಲ ನಾನು ಬದನೆಕಾಯಿಗಳನ್ನ ಅದೇ ರೀತಿಯಾಗಿ ಹಾಕ್ತಾ ಹೋಗ್ತೀನಿ. ಸ್ಟಫಿಂಗ್ ಮಾಡಿರೋಂಥ ಬದನೆಕಾಯಿಗಳನ್ನ ನೋಡಿ ಹೀಗೆ ಒಂದೊಂದಾಗಿ ಹಾಕ್ತಾ ಹೋಗ್ತೀನಿ. ಎಲ್ಲ ಬದನೆಕಾಯಿಗಳನ್ನ ಇದೇ ರೀತಿ ನಾನು ಫ್ರೈ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ಎಲ್ಲ ಬದನೆಕಾಯಿಗಳನ್ನು ಹಾಕಿ ನಿಧಾನಾಗಿ ಸಿಮ್ಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಬೇಕು. ಚೆನ್ನಾಗಿ ಬದನೆಕಾಯಿ ಹಾಗೂ ನಾವು
ಕಡಲೆ ಹಿಟ್ಟು ಏನು ಹಾಕ್ತಾ ಇದೀವಿ ಚೆನ್ನಾಗಿ ನಿಧಾನಾಗಿ ಫ್ರೈ ಆಗುತ್ತೆ, ಕ್ರಿಸ್ಪಿ ಆಗಿ ಬರುತ್ತೆ. ಇದು ಇದೇ ರೀತಿ ಒಂದು 5ರಿಂದ 6 ನಿಮಿಷ ಬೇಯಬೇಕಿದು. ನಿಧಾನ ಸಿಮ್ಮಲ್ಲಿ ಇಟ್ಕೊಂಡೇನೆ ಇದನ್ನ ಬೇಯಿಸ್ಬೇಕಾಗುತ್ತೆ. ಎಲ್ಲ ಕಡೆನೂ ತಿರುಗಿಸ್ತಾ ಇರ್ಬೇಕು ಈ ರೀತಿಯಾಗಿ. ನೋಡಿ, ಒಂದು ಕಡೆ ಫ್ರೈ ಆದರೆ ಒಂದು ಕಡೆ ತಿರುಗಿಸ್ಕೊಡ್ಬೇಕು. ಗೋಲ್ಡನ್ ಬ್ರೌನ್ ಆಗಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಈ ರೀತಿ ತಿರುಗಿಸ್ಕೊಡ್ಬೇಕು. ಇದು 1 ನಿಮಿಷ ಬೇಯಲಿ. ಹಾಗೆ ಎಲ್ಲ ಕಡೆ ಫ್ರೈ ಆಗಿದೆ ನೋಡಿ, ಎಲ್ಲ ಕಡೆ ಒಂದೇ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ತೆಗಿತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಬಸಿದು ತೆಗಿಬೇಕಿದು. ನೋಡಿ, ಎಣ್ಣೆ ಬಸಿಲಿ ಚೆನ್ನಾಗಿ ಬಸ್ತು ಈ ರೀತಿ ಟಿಶ್ಯೂ ಪೇಪರ್ಗೆ ಹಾಕೊಳ್ಬೇಕು. ಸೂಪರ್ ಆಗಿರುವಂತ ಆಂಧ್ರ ಸ್ಟೈಲ್ ಅಲ್ಲಿ ಸ್ಟಫಿಂಗ್ ಬದನೆಕಾಯಿ ಬಜ್ಜಿ ರೆಡಿ ಆಗಿದೆ. ಸೂಪರ್ ಆಗಿದೆ, ನೋಡೋದು ಕೂಡ ತುಂಬಾ ಚೆನ್ನಾಗಿದೆ, ತಿನ್ನೋದು ಕೂಡ ಅಷ್ಟೇ ರುಚಿಯಾಗಿರುತ್ತೆ. ನೀವು ಮನೇಲಿ ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡಿ ತಿಂತೀರಾ. ಇವಾಗ ಚಳಿಗಾಲ ಬೇರೆ, ಹಾಗೆ ಮಳೆ ಬೇರೆ ಬೀಳ್ತಾ ಇದೆ. ಇಂಥ ಬಜ್ಜಿ, ಸ್ಟಫಿಂಗ್ ಬಜ್ಜಿ ತಿಂತಾ ಇದ್ರೆ ಒಳಗಡೆ ಖಾರವಾಗಿ ಮೇಲೆ ಕ್ರಿಸ್ಪಿ ಆಗಿ ಸೂಪರ್ ಸೂಪರ್ ಅಂತೀರಾ. ನೋಡಿ, ವಾವ್, ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅದ್ರ ಜೊತೆ ಕಾಫಿ ಜೊತೆ ಮಧ್ಯ ಮಧ್ಯೆ ಕಾಫಿ ಕುಡಿತಾ ಈ ಖಾರಾಗಿ ಸ್ಟಫಿಂಗ್ ಇರುವಂತ ಬದನೆಕಾಯಿ ಬಜ್ಜಿ ತಿಂತಾ ಇದ್ರೆ ಮತ್ತೆ ಇನ್ನೊಮ್ಮೆ ಅಂತೂ ಮಾಡೋದಂತೂ ಡೆಫಿನೆಟ್. ನೀವು ಒಮ್ಮೆ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗ್ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.